ಅಂಗಿ ಚೇಂಜ್ ಮಾಡಿ ಬಂದೀನಿ. ಯಾಕೆ ಚೇಂಜ್ ಮಾಡಿ ಬಂದೀನಿ? ಈಕಿ ಸಂಬಂಧ. ಇವ್ರ ಅವಾರ್ ಬಂದಿರ, ಅದಕ್ಕೆ ಹೋಗಿ ನಾನು ಇವ್ರ ಅವ್ವಾರು ಬಂದ ಫುಲ್ ಜವಾರಿ ಟಿ ಶರ್ಟ್ ಹಾಕೊಂಬ. ಹೆಂಗ್ ಕಾಣತ್ರಿ ಜವಾರಿ ಟಿ ಶರ್ಟ? ಸ್ನೇಹಿತರೆ, ಇವತ್ತು ಮೊದಲನೇ ವಿಡಿಯೋ ನಮ್ಮ ಟೆಕ್ ಚಾನಲ್ ಅಲ್ಲಿ. ಅನಾಹುತದ ಟೆಕ್ ತಗೊಂಬಂದೆ ನಿಮ್ ಸಂಬಂಧ. ಏನಿರ್ಬೋದು, ಇಂತ ದೊಡ್ಡದೈತಿ. ಎಲ್ಲಕ್ಕಿಂತ ದೊಡ್ಡ ಅನ್ಬಾಕ್ಸಿಂಗ್ ಏನಪ್ಪಾ ಅಂತಂದ್ರ, ಒಂದು ನಿಮಿಷ ತಗೊಂಬರ್ತೀನಿ. ಸೊ ಇದೇನಲ್ಲ ಬ್ರಷ್ ಇದು. ಇಷ್ಟು ದೊಡ್ಡ ಮೆಗಾ ಅನ್ಬಾಕ್ಸಿಂಗ್ ನೀವು ಯಾವ ಕನ್ನಡ ಟೆಕ್ ಚಾನಲ್ ನೋಡಿರ್ಲಿಕ್ಕಿಲ್ಲ ನನ್ನ ಪ್ರಕಾರ. ಇರ್ಬೋದು ಜನ ನೋಡಿರ್ತೀರಿ, ಇನ್ನೂ ದೊಡ್ಡ ಇರ್ತಾವ ಎಲ್ಲಾರು. ಐ ಮೀನ್ ಸಕಲಿ ಸ್ವೀಟ್ ಬ್ರಷ್ಗಳು. ಸೊ ಎಷ್ಟು ದೊಡ್ಡದಾವು ಅಂತ ನಾ ಹೇಳಕ್ ಒಲ್ಲೆ. ಬಟ್ ಟುಡೇ ಇವತ್ತು ನಾನು ಏನ್ ತಗೊಂಡ್ ಬಂದಿಲ್ಲ, ಎಲ್ಲಕ್ಕಿಂತ ದೊಡ್ಡದ್ರಿ. ಎಲ್ಲಕ್ಕಿಂತ ಯಾರ ಕಡೆನೂ ಅಷ್ಟು ದೊಡ್ಡದಿರಕ್ ಸಾಧ್ಯ ಇಲ್ಲ. ಏನಂತ ತಿಳ್ಕೊತೀರಿ? ಏನಂತ ತಿಳ್ಕೊಂಡ್ರಿ ನೀವು? ಎಲ್ಲಕ್ಕಿಂತ ದೊಡ್ಡ ಖತರ್ನಾಕ್ ತಿರ್ವ್ಯಾಡ್ ಫ್ಲಾಗ್ಶಿಪ್ ಫೋನ್ S22 ಅಲ್ಟ್ರಾ. ಸ್ಪೆಸಿಫಿಕೇಶನ್ ಕೇಳ್ಬಿಟ್ರೆ ಮತ್ತು ನಮ್ಮ ಭಾಷೆನಾಗ ಹೇಳಿದ್ರೆ ಮತ್ತು ಬ್ಯಾಡ, ಮತ್ತು ನಮ್ಮ ಫ್ಯಾಮಿಲಿ ಆಡಿಯನ್ಸ್ ಇರ್ತಾರೆ. ಸೊ ನೋಡಿ ಮಾತಾಡ್ಬೇಕಾಗತ್ತೆ. ಇದರ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ಡೀಟೇಲ್ ಆಗಿ ನಿಮ್ಗೆ ಇದನ್ನ ಹೇಳ್ತಾ ಹೋಗ್ತೀನಿ. ಅಂಗಿ ಚೇಂಜ್ ಮಾಡಿ ಬಂದೀನಿ. ಯಾಕೆ ಚೇಂಜ್ ಮಾಡಿ ಬಂದೀನಿ? ಈಕಿ ಸಂಬಂಧ. ಇವ್ರ ಅವಾರು ಬಂದಿರ, ಅದಕ್ಕೆ ಹೋಗಿ ನಾನು ಇವ್ರ ಅವ್ವಾರು ಬಂದ ಫುಲ್ ಜವಾರಿ ಟಿ ಶರ್ಟ್ ಹಾಕೊಂಬ. ಹೆಂಗ್ ಕಾಣತ್ರಿ ಜವಾರಿ ಟಿ ಶರ್ಟ? ಆಲ್ ರೈಟ್ ಸ್ನೇಹಿತರೆ, ಅದಕ್ಕೆ ನಾನು ನೀವು ನೋಡ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಬೇರೆ ಡ್ರೆಸ್ ಹಾಕೊಂಡಿದ್ದೆ, ಇವಾಗ ಸ್ವಲ್ಪ ಬೇರೆ ಡ್ರೆಸ್ ಹಾಕೊಂಡು ಈ ರೀತಿ ಬಂದಿದ್ದೀನಿ. ಆಲ್ ರೈಟ್, ಸೊ ಇವತ್ತು ಸ್ಯಾಮ್ಸಂಗ್ S22 ಅಲ್ಟ್ರಾ. S22 ಅಲ್ಟ್ರಾ ನೀವು ಅಂತಿರ್ಬೇಕು, ಅಣ್ಣ ಯಾಕೆ ಜಗ್ಗಾಕತಾನ ಅಲ್ಟ್ರಾ ಅಂಥೇಳಿ. ಯಾಕಂದ್ರೆ ಫ್ಲ್ಯಾಗ್ಶಿಪ್ ಅನ್ನಕ್ಕೆ ಬರೋದು ನೋಡಿ. ಫ್ಲ್ಯಾಗ್ಶಿಪ್ ಫೋನ್ ಅಂತ್ರಿ. ಅವನವನ್ನ ಯಾವ ಫ್ಲ್ಯಾಗು ಯಾವ ಶಿಪ್ಪು S22 ಅಂತ ಮೊನ್ನೆ S8, 9, 10 ಅಂದವ್ರು 22 ಅಲ್ಟ್ರಾ ಅಂತ. ಹೆಸರಿನಾಗನ ಅಲ್ಟ್ರಾ ಐತಿ, ಇನ್ನೂ ಏನೇನು ಅಲ್ಟ್ರಾ ಅದಾವು ನೋಡೋಣ ಅಂತ ಡೀಟೇಲ್ ಆಗಿ ರಿವ್ಯೂ ಕೊಡತ್ತೀನಿ. ಸೊ ಇವಾಗ 2 days ಆಯ್ತು ಯೂಸ್ ಮಾಡಕತ್ತು ನಾನು. ಆ ಸ್ಟಾರ್ಟಿಂಗದ ಅದೇನು ನೋಡಿದ್ರಲ್ಲ, ಅದು ಹಳೆ ಡ್ರೆಸ್ಸು, ಅದು 2 days ಹಿಂದ. ಸೊ ಈ 2 days ಆದಮೇಲೆ ನಿಮ್ಗೆ ಹೇಳ್ತೀನಿ, ತೋರಿಸ್ತೀನಿ ಏನೇನು ಡೀಟೇಲ್ಸ್ ಅದಾವು, ಹೆಂಗದಾವು, ನೀವು ಖರೀದಿ ಮಾಡಬೇಕೋ ಇಲ್ಲೋ, ಹೌದೋ ಇಲ್ಲೋ, ರೊಕ್ಕ ಆಯಿತು ಅದೆಲ್ಲ ನನಗೆ ಗೊತ್ತಿಲ್ಲ, ಅದು ಮುಂದಿನ ಪಾರ್ಟ್ ಅದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಜವಾಗ್ಲೂ ನಿಮ್ಗೆ S22 ಅಲ್ಟ್ರಾ ಮೊಬೈಲ್ ತೊಗೋಬೇಕಪ್ಪ ಅಂತ ತಲೆಯಾಗ ಆಸೆ ಇತ್ತಂತಂದ್ರೆ ಈ ವಿಡಿಯೋ ನಿಮಗಾಗಿ ಐತೆ. ಇಲ್ಲ ನೀವು ಮೊಬೈಲ್ ಎಂತೂಸಿಯಾಸ್ಟ್ ಇದ್ರಿ ಅಂದರೂ ಕೂಡ ಈ ಈ ರಿವ್ಯೂವನ್ನ ನೀವು ನೋಡಿ ಎಂಜಾಯ್ ಮಾಡ್ಬೋದು. ಸೊ ನಿಮ್ಗೆ 1 ಅಲ್ಲ 2 ಅಲ್ಲ 3 ಅಲ್ಲ, ಒಂದು 20 ರಿಂದ 25 ಡೀಟೇಲ್ಡ್ ಲಿಸ್ಟ್ ತೊಗೊಂಬಂದಿನಿ. ಸೊ ಎಲ್ಲ ನೋಡ್ರಿ, ಆಮೇಲೆ ಲಾಸ್ಟಿಗೆ ಎಂಡ್ಗೆ ನೀವು ಡಿಸೈಡ್ ಮಾಡಿರಿ ಮೊಬೈಲ್ ತೊಗೋಬೇಕು ಇಲ್ಲ ಅಂತ. ಸ್ನೇಹಿತರೆ ಬನ್ನಿ ಇವಾಗ ಬೂಟಪ್ ಮಾಡೋಣ. ಬೂಟಪ್ ಮಾಡಿ ಎಷ್ಟು ಟೈಮ್ ಹಿಡಿತದೆ ನೋಡೋಣ. ಸೊ ಪ್ರೆಸ್ ಮಾಡಿ ಹಿಡಿದೆ. 1 2 3 4 5 6 7 8 9 ಅಲ್ಲ 10 ಸೆಕೆಂಡ್ ಆತ್ಲ ಇದೆ. 8 Gen 1 ಪ್ರೊಸೆಸರ್. 8 ರಿಂದ 10 ಸೆಕೆಂಡ್ ಬೇಕು ನೋಡ್ರಿ ಬೂಟಪ್ ಆಗಕ್ಕೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ನೆಗೆಟಿವ್ಸ್. ಇವಾಗ ಒಂದೇ ಮಾತು ಏನಪ್ಪ ಅಂತಂದ್ರೆ, ಐಫೋನ್ದವ್ರು ಏನು ಮಾಡ್ತಾರೆ, ಎಲ್ಲರೂ ಅದನ್ನು ಕಾಪಿ ಮಾಡ್ತಾರೆ. ಅವ್ನು ಐಫೋನ್ದ ಅಡಾಪ್ಟರ್ ತೆಗೆದ್ರೆ ಇವರು ಅಡಾಪ್ಟರ್ ತೆಗೆದ್ರೆ. ಸೊ ಇದ್ರೊಳಗೆ ನಿಮಗೆ ಬಾಕ್ಸ್ ಒಳಗೆ ಅಂದಂಗೆ ನೀವು ಅಂತಿರ್ಬೋದು, ಅಣ್ಣ ಬಾಕ್ಸೇ ಇಲ್ಲ ಎಲ್ಲಿಂದ ಹೇಳತ್ತಿ ಅಂತ. ಸೊ ಬಾಕ್ಸ್ ಅದನ್ನ ಯಾಕೆ ಸುಳ್ಳು ಟೈಮ್ ಪಾಸ್ ಮಾಡಿ ಅದನ್ನ ತೆಗೆದು ಟೈಮ್ ಮಾಡೋದು ಅಂಥೇಳಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ನಾನು ಮಾಡಿಲ್ಲ. ಸೊ ನಿಮ್ಗೆ ಹೇಳ್ತೀನಿ, ಇದು ಒಳಗಡೆ ನಿಮ್ಗೆ ಚಾರ್ಜರ್ ಬರೋದಿಲ್ಲ, ಓನ್ಲಿ ಕೇಬಲ್ ಬರುತ್ತೆ. 1ನೇದು. 2ನೇದು, ಇವಾಗ ನಮ್ಮ MIದವರು ಎಷ್ಟು 120 ವ್ಯಾಟ್ ಚಾರ್ಜಿಂಗ್ ಅಂತಾರೆ, OnePlusದವರು 65 ವ್ಯಾಟ್ ಅಂತಾರೆ, 45 ವ್ಯಾಟ್ ಚಾರ್ಜಿಂಗ್ ತೊಗೊಂಬಂದಾರೆ ನಮ್ಮ ಸ್ಯಾಮ್ಸಂಗ್ದವ್ರು. ವಾ ಕ್ಯಾ ಬಾತೆ ಶ್ವರೇ ವಾ. ಮುಂದೆ ಪ್ರೈಸ್
ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇದ್ರ ಪ್ರೈಸ್ ಎಷ್ಟು ಇರ್ಬೋದು ಗೆಸ್ ಮಾಡಿರಿ ಗೆಸ್ ಮಾಡೋ ಮಾರೇ. 1 ಕಿಡ್ನಿ 2 ಕಿಡ್ನಿ 3ನೇ ಕಿಡ್ನಿ ಮಾರ್ಬೇಕಾಗಿ ಒಂದು ನನಗೆ ಅವಾಗ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಏನಿದೆ S22 ಅಲ್ಟ್ರಾ ಬಂದೈತೆ ನನಗೆ ಈಗ ನಮನಿ ರೇಟ್ 1,10,000 ರೂಪಾಯಿ ರೇಟ್ ಐತಿ. ಬಟ್ ನಮ್ಮ ಕಡೆ ಬೆಳಗಾವ್ನಾಗ ಶಾಪ್ಸ್ ಅದಾವ್ರಿ. ಇಲ್ಲಿ ಇವಾಗ ಇನ್ನೊಂದು ಮೊಬೈಲ್ ತೊಗೊಳಕ್ಕೆ ಬಂದೇವಿ, ಯಾಕಂತ ನಿಮ್ಗೆ ಗೊತ್ತಾಗ್ತೈತಿ. ಸ್ಟೇ ಟ್ಯೂನ್ಡ್. ಆಲ್ ರೈಟ್ ಸ್ನೇಹಿತರೆ, ನಿಮಗೂ ಕೂಡ S22 ಅಲ್ಟ್ರಾ ಮೊಬೈಲ್ ಖರೀದಿ ಮಾಡ್ಬೇಕಂದ್ರೆ ಬೆಳಗಾಮಲ್ಲಿ ಬೋಗಾರಸ್ ಹತ್ರ ಯೂನಿಕ್ ಕಮ್ಯುನಿಕೇಷನ್ಗೆ ಬಂದ್ರಿ ಅಂದ್ರೆ ಅದಷ್ಟಲ್ಲದೆ ಬಂದು ಇಲ್ಲಿ ಆಕಾಶ್ ಪುಟ್ಟಿ ಅಂತ ಹೇಳಿದ್ರಿ ಅಂದ್ರೆ ತಿರ್ವ್ಯಾಡಿ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಮೊಬೈಲನ್ನು ಕೂಡ ಪಾಟಾಕ್ನ ತೊಗೊಂಡು ಮನೆಗೆ ನೀವು ಹೋಗಬಹುದು. ಸೊ ಏನು ತಡ ಪಟ ಬನ್ನಿ ಯೂನಿಕ್ ಕಮ್ಯುನಿಕೇಷನ್ ಶಾಪಿಂಗ್ ಮಾಡಿ. ಆಲ್ ರೈಟ್ ಸ್ನೇಹಿತರೆ, 4 ಕ್ಯಾಮ್ರಾ ಅದಾವು. 108 ಮೆಗಾ ಪಿಕ್ಸಲ್ f1.8 ಐತಿ, 10 ಮೆಗಾ ಪಿಕ್ಸಲ್ಲು f4.9 ಐತಿ, ಆಮೇಲೆ 12 ಮೆಗಾ ಪಿಕ್ಸಲ್ಲು 10 ಮೆಗಾ ಪಿಕ್ಸಲ್ 4 ಕ್ಯಾಮ್ರಾ ಅದಾವೆ ಹಿಂದ್ಗಡೆ. ಇದು ಒಂದು ಫ್ಲ್ಯಾಶ್ ಲೈಟು, ಇದು ಲೇಸರ್ ಇರಲಿ. ಸೊ ಈ ರೀತಿ ಕ್ಯಾಮ್ರಾ ಮಾಡ್ಯೂಲ್ ಐತಿ. ಸ್ವಲ್ಪ ಬಂಪ್ ಇದೆ ಇಲ್ಲಿ, ಕ್ಯಾಮ್ರಾ ಎಲ್ಲ ಹೊರಗಡೆ ಬಂದವು. ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡ್ಬೇಕು ನೀವು. ಆ್ಯಕ್ಚುಲಿ ಹಿಂಗೆ ಕೆಳಗಡೆ ಇಡೋ ಮುಂದದು ಇಲ್ಲ ಕವರ್ ಹಾಕಿದರೆ ನೀವು ಬೆಸ್ಟ್ ಅನ್ಕೋತೀನಿ. ಮುಂದ್ಗಡೆ ಕೂಡ ಕ್ಯಾಮ್ರಾ ಐತಿ. ಅಲ್ಲ, ನಾನು ಒಂದು ಟೈಮ್ದಾಗ 1 ಮೆಗಾ ಪಿಕ್ಸಲ್ 2 ಮೆಗಾ ಪಿಕ್ಸಲ್ 4 ಅಂತಿದ್ದೀರ, 40 ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಕೊಟ್ಟಾನ್ರಿ. ಏನು ಫೋಟೋ ತಕ್ಕೊಂಡು ಏನು ಅವನವ್ನು ಮೂಗ್ನಾಗ ಎಷ್ಟು ಕೂದಲಾದವ ಎಣ್ಸೋನು ಹಿಂಗೆ ಮಾಡಿ ಝೂಮ್ ಮಾಡಿ ಈ ನಮನಿ ಕೊಟ್ಟಾರ ನೋಡ್ರಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಮ್ರಾ ಮಾಡ್ಯೂಲ್ ಆಯಿತು. ಗೋರಿಲ್ಲಾ ಗ್ಲಾಸ್ ರೀ. ಏನು ಗೋರಿಲ್ಲಾ ಚಿಂಪಾಂಜಿ ಅನ್ಕೊಂತ ಗೋರಿಲ್ಲಾ ಗ್ಲಾಸ್ ವಿಕ್ಟಸ್ ಅಂತ ಬಂದೈತಿ ಇವಾಗ. ಸೊ ಗೋರಿಲ್ಲಾ ಗ್ಲಾಸ್ ವಿಕ್ಟಸ್. ಸೊ ನೋಡ್ಬೋದು ಎಷ್ಟು ನೀಟ್ ಸ್ಕ್ರೀನ್ ಐತಿ, ಕರ್ವ್ಡ್ ಎಡ್ಜಸ್ ಅದಾವು. ಸೊ ನನಗಂತೂ ಲೈಕ್ ಆಯ್ತು. ಸೊ ನೋಡ್ಬೋದು ಹಿಂದೂ ಕೂಡ. ಸೊ ನೀವು ಟೆನ್ಷನ್ ಇಲ್ದಾಗ ಮೊಬೈಲ್ನ ಯೂಸ್ ಮಾಡ್ಬೋದು. ಲಾಸ್ಟ್ ಜನ್ರೇಷನ್ 21 ಏನಿತ್ತಲ್ಲ ಅದಕ್ಕೆ ಹಿಂದೆ ಗೋರಿಲ್ಲಾ ಗ್ಲಾಸ್ ಇರಲಿಲ್ಲ, ಬಟ್ ಇದಕ್ಕೆ ಹಿಂದೂ ಕೂಡ ಐತಿ, ಒಂದು ಕೂಡ ಐತಿ. ಸೊ ಮೊಬೈಲು ತುಂಬಾ ಪ್ರೀಮಿಯಮ್ ಕಾಣಿಸುತ್ತೆ. ಹಿಂಗೆ ಮಾಡಿ ಹಿಂಗೆ ಚಲ್ಲಿ ಇದ್ಬಿಟ್ಟು ಹೊಡೆಯಂಗಿಲ್ಲ, ಬಟ್ ನಾನು ನಿಮ್ಗೆ ಮಾಡಿ ತೋರ್ಸಂಗಿಲ್ಲ. ಬಿಕಾಸ್ ಮತ್ತು ಕಂಪ್ನಿದವ್ರು ನಾರೋಗ ಹಾಕೊಡ್ಬೇಕಾಗ್ತೈತಿ. ಇನ್ನೂ ಶ್ರೀಮಂತ ಟೆಕ್ ಯೂಟ್ಯೂಬರ್ ಆಗಿಲ್ಲ ನಾವು. ಆಮೇಲೆ ಫಾಸ್ಟೆಸ್ಟ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅದ. ಸೊ ಹಿಂಗೆ ಮಾಡಿ ಹಿಂಗೆ ಬಟ್ ಇಟ್ಬಿಟ್ರೆ ನೀವು ಹಿಂಗೆ ನಾವು ಇನ್ನೂ ಬಟ್ಟೆ ಇಟ್ಟರೆ ನಮ್ಗೆ ಟಚ್ ಅಂತ ಓಪನ್ ಆಗಿಬಿಡ್ತೈತಿ. ಈ ನಮೂನಿ ಫಾಸ್ಟ್ ಅಂದ್ರೆ ಇನ್ನೂ ಬಟ್ ಟಚ್ಚು ಆಗಿರಂಗಿಲ್ಲ ರೀ, ಓಪನ್ ಆಗ್ತೈತಿ. ನೆಕ್ಸ್ಟು ಎಸ್ ಪೆನ್, ಎಲ್ಲಕ್ಕಿಂತ ಇಂಪಾರ್ಟೆಂಟು ನಮ್ಮ ಎಸ್ ಪೆನ್. ಎಸ್ ಪೆನ್ನು ಅಫ್ಕೋರ್ಸ್ ದ್ಯಾಟ್ ಈಸ್ ಅ ಸ್ಪೆಷಾಲಿಟಿ ಆಫ್ ದಿ ಎಸ್ ಪೆನ್. ಸೊ ನೀವು ಯೂಸ್ ಮಾಡ್ಬೋದು ಸೂಪರಾಗಿ ಎಸ್ ಪೆನ್ನು. ಇವಾಗ ನೋಡ್ರಿ ಹೆಂಗೂ ಯೂಸ್ ಮಾಡ್ಬೋದು, ಅಗದಿ ಸ್ಮೂತ್ ಐತಿ. ಕರೆ ಈಗ ನಾನು ಎಲ್ಲಕ್ಕಿಟ್ಟು ಬರದೆ ಅಂತಂದ್ರೆ ಕರೆ ನೋಟ್ಸ್ ತೊಗೊಂಡಂಗೆ ಆಗ್ತೈತಿ. ನೋಡ್ರದ ಪೆನ್ಸಿಲ್ ತೊಗೊಂಬರ್ದಂಗೆ ಆಗತ್ತೆ ನನಗೆ ಕರೆ ಹೇಳ್ಬೇಕಂದ್ರೆ ನಿಮಗೆ. ಆಕಾಶ್ ಪುಟ್ಟಿ ಅಥವಾ ಹಿಂಗೆ ನೀವು ಬಟ್ಟು ಇಡ್ಬೋದು, ನಿಮ್ಗೇನು ಪ್ರಾಬ್ಲಮ್ ಆಗಂಗಿಲ್ಲ, ಮೂಡಂಗಿಲ್ಲ. ಆಮೇಲೆ ಟೆಕ್ ವಿತ್ ಪುಟ್ಟಿ ಅಥವಾ ಗಂಡ ಹೆಂಡತಿ ಟೆಕ್. ಸೊ ಈ ರೀತಿ ನೀವು ಎಸ್ ಪೆನ್ನನ್ನು ಯೂಸ್ ಮಾಡ್ಬೋದು. ಇನ್ನೂ ತುಂಬ ಫೀಚರ್ಸ್ ಅದಾವೆ. ಸೊ ನೀವು ಇವಾಗ ಸೆಲ್ಫಿ ಕ್ಯಾಮ್ರಾ ಇಟ್ಕೊಂಡು ಕೂಡ ನೀವು ಅದನ್ನು ಎಸ್ ಪೆನ್ ಯೂಸ್ ಮಾಡ್ಬೋದು. ಏನಿಲ್ಲ, ಹಿಂಗೆ ಮಾಡಿ ಅಂತ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಆಯಿತು. ಸೊ ಯಾವಾಗಾರ ನೀವು ಎಲ್ಲರ ಮೌಂಟ್ ಮಾಡಿ ಮುಂದೆ ಟ್ರೈಪಾಡ್ ಮುಂದೆ ಯೂಸ್ ಮಾಡೋದಿತ್ತಂದ್ರೆ ಈ ರೀತಿ ಬರುತ್ತೆ. ಸೊ ದ್ಯಾಟ್ ಈಸ್ ಹೌ ಯುವರ್ ಎಸ್ ಪೆನ್ ವರ್ಕ್ಸ್. ಇನ್ನೂ ಅನಾಹುತ್ ಫೀಚರ್ಸ್ ಅದಾವ್ರಿ ಇದಕ್ಕೆ. ಎಸ್ ಪೆನ್ನು ನೀವು ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲ ಅಂದರೆ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಬೇಕಂತ ಹೇಳಿ ಮುಂದೆ ಬರೋ ದಿನಗಳಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಸ್ನೇಹಿತರೆ, ಇವಾಗ ನಾವು ಎಲ್ಲ ಬಿಟ್ಟು ಸ್ಕ್ರೀನಿಗೆ ಬರೋಣ. ಸ್ಕ್ರೀನ್ ಇಂಪಾರ್ಟೆಂಟು. ಇವಾಗ ನೀವು ಮಲ್ಟಿಮೀಡಿಯಾ ಕನ್ಸ್ಯೂಮ್ ಮಾಡ್ತಾ ಇದ್ರಿ ಅಂದ್ರೆ ನಿಮ್ಗೆ ಸ್ಕ್ರೀನ್ ಭಾಳ ಇಂಪಾರ್ಟೆಂಟು. ಸೊ 4K ಸ್ಕ್ರೀನ್ ಕೊಟ್ಟಾರಂತ ನೋಡೋಣಂತ. ಇಷ್ಟು ದೊಡ್ಡ ಸ್ಕ್ರೀನ್ನಾಗ 4K ಪರವಾಗಿಲ್ಲ. ಇಷ್ಟು ಸಣ್ಣ ಸ್ಕ್ರೀನ್ನಾಗ ಎಷ್ಟು ಪಿಕ್ಸಲ್ ತುಂಬ್ತಾರೋ ದೇವರಿಗೆ ಗೊತ್ತು. 6.8 ಇಂಚ್ ಸ್ಕ್ರೀನ್ ಅದ. ಇಲ್ಲಿ ಸೈಡ್ ಈ ರೀತಿ ಕರ್ವ್ಡ್ ಇರೋದ್ರಿಂದ ಫುಲ್ ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಬರ್ತದೆ ನಿಮ್ಗೆ. ದೊಡ್ಡ ಡಿಸ್ಪ್ಲೇ ಐತಿ. ಆಮೇಲೆ 2x ಅಮೋಲೆಡ್ ಅಂತ ಏನೇನು ಅಮೋಲೆಡ್ LED ಅನ್ಕೊಂತ ಅಮ್ಮ ಅಪ್ಪ LED ಅವ್ವ LED ಇನ್ನೂ ಏನೇನು ತೆಗಿತಾರೋ ನಮ್ಮ ಸ್ಯಾಮ್ಸಂಗ್ದವ್ರು ಗೊತ್ತಿಲ್ಲ, ಬಟ್ ಕ್ಲಾರಿಟಿ ಅಂತೂ ಜಬರ್ದಸ್ತ್ ಐತಿ. ಸೊ ಸ್ನೇಹಿತರೆ, ಇದ್ರೊಳಗಡೆ ನಿಮಗೆ ಬಂದ್ಬಿಟ್ಟು 120 Hz ರಿಫ್ರೆಶ್ ರೇಟ್ ಐತಿ. ಬಟ್
ಐ ಅಂಡರ್ಸ್ಟ್ಯಾಂಡ್ ಇವಾಗೆಲ್ಲ 144 ಹರ್ಟ್ಸ್ ಎಲ್ಲ ಬರತ್ತೋ, ಬಟ್ ದಿಸ್ ಇಸ್ ಆಲ್ಸೋ ನಾಟ್ ಬ್ಯಾಡ್ ನೋಡಿರಿ. ಜುಬ್ ಫುಲ್ ಬಟರ್ ಸ್ಮೂತ್. ಬಟ್ ಇವಾಗ ನನಗೆ ಗೊತ್ತೈತಿ ಎಮ್ ಐ ಸಾರಿ ಮೋಟೋರೋಲಾ 144 ಹರ್ಟ್ಸ್ ತೊಗೊಂಬಂದಾರ. ನೋಡೋಣ ಸ್ಯಾಮ್ಸಂಗ್ದವ್ರು ಇವಾಗ 1 ಲಕ್ಷ ಕೊಟ್ಟಾರ, ಆಮೇಲೆ 2 ಕಿಡ್ನಿ ಕೊಟ್ಟೇವೆ, ಮುಂದೆ 3-4 ಕಿಡ್ನಿ ಕೊಡೋದು ಬರ್ತೈತಿ. ಆಮೇಲೆ ಇವಾಗ 2ನೇ ಕಣ್ಣು ಕೊಟ್ಟೇವಿ, ಮುಂದೆ 3ನೇ ಕಣ್ಣು ಕೊಡೋದು ಬರ್ತೈತೆ ಇಲ್ಲ ಗೊತ್ತಿಲ್ಲ, ಮಾತ್ರ ಇಲ್ಲ. ಬಟ್ ಸೊ ಆಲ್ ರೈಟ್, ಬ್ರೈಟ್ನೆಸ್ ಬಂದುಬಿಟ್ಟು ಬ್ರೈಟ್ನೆಸ್ ಸೂಪರ್ ಸುಪ್ರೀಮ್ ಫಂಟಾಬಿಲಿಸ್ಟಿಕ್ಲಿ ಆಸಮ್ ಐತಿ. ಬಟ್ ಬ್ರೈಟ್ನೆಸ್ ನೋಡ್ರಿ ಈ ರೀತಿ ಇಷ್ಟು ಕಡಿಮೆ ಮಾಡ್ಬೋದು, ಫುಲ್ ಅಂದ್ರೆ ಈ ರೀತಿ ಮಾಡ್ಬೋದು. ಸೊ ದಿಸ್ ಈಸ್ ಹೌ ದ ಬ್ರೈಟ್ನೆಸ್ ಲುಕ್ಸ್. ಇವಾಗ ಇನ್ನೊಂದು ಏನಪ್ಪ ಅಂದ್ರೆ ಓವರ್ ಹೀಟಿಂಗ್ ಅಂತಲ್ಲ, ಬಟ್ ಹೀಟಿಂಗ್ ಪ್ರಾಬ್ಲಮ್ಸ್ ಅದಾವೆ. ಸೊ ಇವಾಗ ನೀವು ಆಟೋ ಬ್ರೈಟ್ನೆಸ್ ಇಟ್ಟು ಹೊರಗಡೆ ಬಿಸಿಲಾಗಿ ಹೋದ್ರಿ ಅಂದ್ರೆ ಫೋನ್ ಹೀಟ್ ಆತಪ್ಪ ಅಂತಂದ್ರೆ ಆಟೋಮೆಟಿಕ್ಲಿ ಬ್ರೈಟ್ನೆಸ್ ಕಡಿಮೆ ಆಗಿ ನಿಮಗೆ ಕಾಣೋದೇ ಇಲ್ಲ. ಇನ್ನೊಂದು UFS 3.1 ಆ್ಯಂಡ್ ಸ್ನ್ಯಾಪ್ಡ್ರ್ಯಾಗನ್ 8 Gen ಪ್ರೊಸೆಸರ್ ಐತ್ರಿ ಇದ್ರಾಗ. 8 Gen 8F Gen 1 ಅಂತ. ಎಲ್ಲೆಲ್ಲಿದ್ದು ನಾವು 855 875 ಆಮೇಲೆ 845 ಇತ್ತು, 888 ಬಂತು ನಮ್ಮದು OnePlusಗೆ. ಇವಾಗ 8 Gen 1 ಅಂತ ಇನ್ನೂ ಏನೇನೇನು ತೆಗಿತಾರೋ. ಬಟ್ ಯಾ ಆಮೇಲೆ Antutu ಬೆಂಚ್ ಮಾರ್ಕ್ ಆಮೇಲೆ ಆದ್ರೆ ನಿಮಗೆ ತೋರಿಸ್ತೀನಿ. ಇದ್ರ ವೇಟ್ ಏನೈತಲ್ಲ 229 ಗ್ರಾಮ್ಸ್ ಐತಿ. ಆಮೇಲೆ ಬಟ್ ಕೈಯಾಗಿ ನಿಮ್ಗೆ ಹಿಡಿದು ಹೇಳ್ತೀನಿ ಹೆಂಗೆ ಇದು ವೇಟ್ ಡಿಸ್ಟ್ರಿಬ್ಯೂಷನ್ ಇಸ್ ವೆರಿ ಗುಡ್. ನೀವು ಹಿಂಗೆ ಸೆಂಟ್ರದಾಗ ಹಿಡಿದು ಹಿಂಗೆ ಹಲೋ ಎಲ್ಲಿದ್ದೀವ ಮಾತಾಡಿದ್ರು ಕ್ಲಿಯರ್ ಆಗಿ ಮಾತಾಡಬಹುದು, ಅಂದ್ರೆ ಹ್ಯಾಂಡಿ ಐತಿ. ನೆಕ್ಸ್ಟು ಆಮೇಲೆ ಇದರ Antutu ಬೆಂಚ್ ಮಾರ್ಕ್ ನಾನು ನಿಮ್ಗೆ ಹೇಳಿದ್ದೆ, ನಾನು ಚೆಕ್ ಮಾಡಿದ್ದೆ 8881 411 ಬಂದಿತ್ತು, ವಿಚ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಸೊ ಭಾಳ ಜಗ್ಗುದು ಬೇಡ, ನೆಕ್ಸ್ಟ್ ಹೋಗೋಣ ಅಂತ ಅಂದಂಗೆ ಸ್ನೇಹಿತರೆ. ಇನ್ನೊಂದು ಇಂಪಾರ್ಟೆಂಟ್ ಮಾತು ಏನಪ್ಪ ಅಂದ್ರೆ, ಇದಕ್ಕೆ ಆ್ಯಸ್ ಯೂಶ್ವಲ್ ನಮ್ಮ ಐಫೋನ್ ಥರ ಹೆಡ್ಫೋನ್ ಜಾಕ್ ಕೊಟ್ಟಿಲ್ಲ. ಇದನ್ನ ವಾಪಸ್ಸು ನಮ್ಮ S Pen ಅನ್ನು ಒಳಗೆ ಹಾಕೋನು. ಆಮೇಲೆ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಐತೆ. ಅಫ್ಕೋರ್ಸ್ ಫ್ಲಾಗ್ಶಿಪ್ ಫೋನ್ ಅಂದ್ರೆ ಇರಲೇಬೇಕು. ಆಮೇಲೆ ಸಿಮ್ ಕಾರ್ಡು ಅಫ್ಕೋರ್ಸ್. ಇವಾಗ ಮೊಬೈಲ್ ಅಂತಂದ್ರೆ ಮೊದಲು ಸಿಮ್ ಕಾರ್ಡ್ ಹಾಕ್ತಿದ್ವಿ, ಇವಾಗ ಕೂಡ ಹಾಕಬೇಕು. ಬಟ್ ಇವಾಗ ಮೊಬೈಲ್ ಕಡಿಮೆ, ಕ್ಯಾಮ್ರಾ ಜಾಸ್ತಿ ಆಗಿಬಿಟ್ಟು, ಹೌದಿಲ್ರಿ. ಬಟ್ ಇವಾಗ ಇದ್ರಾಗ ನೀವು 2 ಸಿಮ್ ಕಾರ್ಡ್ ಹಾಕ್ಬೋದು. ಆಮೇಲೆ 2 ಸಿಮ್ ಕಾರ್ಡ್ ಆಪ್ಷನ್ ಐತಿ. ಒಂದು ಈ ಸಿಮ್ ಕೂಡ ನೀವು ಹಾಕ್ಬೋದು. ಅಂದರೆ ಸಿಮ್ ಕಾರ್ಡ್ ಹಾಕದಂಗನ ಸಿಮ್ ತಯಾರಾಗ್ತೈತಿ. ಅದ್ರ ಬಗ್ಗೆ ಮತ್ತೆ ಮುಂದೆ ಮಾತಾಡೋಣ. ಆಮೇಲೆ ನೆಕ್ಸ್ಟು ಆ್ಯಂಡ್ರಾಯ್ಡ್ 12 ಇನ್ ದ ಬಾಕ್ಸ್ ಬರುತ್ತೆ ನಿಮ್ಗೆ. ಸೊ ಟೆನ್ಷನ್ ತೊಗೋಬೇಡ್ರಿ. ಅದಷ್ಟೇ ಅಲ್ಲ, ನಿಮಗೆ ಸ್ಯಾಮ್ಸಂಗ್ದವರು 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರಂತ. ಆಮೇಲೆ 4 ವರ್ಷ ನಿಮ್ಗೆ ಆ್ಯಂಡ್ರಾಯ್ಡ್ ವರ್ಷನ್ ಅಪ್ಡೇಟ್ಸ್ ಕೊಡ್ತಾರಂತ. ಸೊ ಮತ್ತು 1 ಲಕ್ಷ ರೂಪಾಯಿ ಕೊಡಾಕತ್ತೇವೆ ಅಂತಂದ್ರೆ ಇರಬೇಕಿಲ್ಲ. 1 ಲಕ್ಷ ಅಲ್ಲಪ್ಪ, 1,10,000 ಏನಂತೀಪ ಅವನ, 1,10,000 ಸ್ಟಾರ್ಟಿಂಗ್ ಹೇಳೇನೆ. ಕಿಡ್ನಿ ಮಾರಿ ಹೇಳಿಬಿಟ್ನಿಲ್ಲ ಅವ್ರಿಗೆ. ಆಮೇಲೆ ಟೈಪ್ ಸಿ ಐತಿ. ಸೊ ಟೈಪ್ ಸಿ ಎಲ್ಲ ಟೈಪ್ ಸಿನ ಬಂದಾವು. ಯಾವ ನಿಮ್ಗೆ ಸಾದಾ BA ಕೊಡಂಗಿಲ್ಲ. ಟೈಪ್ ಸಿ ಚಾರ್ಜಿಂಗ್ ಐತಿ. ಲೈಟ್ನಿಂಗ್ ಕೇಬಲ್ ಅಂತೂ ಕೊಡಕ್ಕೆ ಇವ್ರು ಐಫೋನ್ದವ್ರಲ್ಲ. ಸೊ ಟೈಪ್ ಸಿ ಇದೆ. ಆಮೇಲೆ ಇನ್ನೊಂದು ಇದ್ರ ಡಿಸೈನ್ ಬಂದುಬಿಟ್ಟು ಹೆಂಗಿದೆಪ್ಪ ಡಿಸೈನ್ ಅಂದರೆ ಬಾಕ್ಸಿ ಡಿಸೈನ್ ಐತಿ ನೋಡ್ರಿ. ಈ ಕಡೆ ಒಂದು ಬಾಕ್ಸು, ಈ ಕಡೆ ಒಂದು ಬಾಕ್ಸು, ಎಲ್ಲ ಕಡೆ ಒಂದು ಬಾಕ್ಸು. ಇನ್ನೊಂದು ನೀವೇನು ನೀರಾಗ ಈಶಾಡ್ಕೊಂತ ಮಸ್ತ್ ಮಷ್ಕರಿ ಮಾಡ್ಕೊಂತ ಬಿಕಿನಿ ಫೋಟೋ ಸಾರಿ ಕಟ್ ಮಾಡಪ್ಪ ಅದನ್ನು ಅಂತ ಫೋಟೋ ನೀವು ಫೋಟೋ ತಗೊಳ್ತಾ ಮಸ್ತ್ ಫೋಟೋ ತಗೋಬೋದು. ಮತ್ತು ಸಮುದ್ರದಾಗ ಹೋಗಿರಿ, ಮತ್ತು ಉಪ್ಪು ಗಿಪ್ಪು ಹಚ್ಚಿಬಿಡ್ರಿ, ಹಂಗಿಲ್ಲ, ಸ್ವಿಮ್ಮಿಂಗ್ ಪೂಲ್ದಾಗ ನಡೀತೈತಿ. ಸೊ IP68 ರೇಟಿಂಗ್ ಐತಿ. ಮಸ್ತ್ ಹೋಗಿ ನೀವು ಫೋಟೋಸನ್ನು ತೊಗೋಬೋದು. ಸೊ ಬಿಂದಾಸಾಗಿ ಫೋಟೋಸ್ ತೊಗೊರಿ. ನೆಕ್ಸ್ಟು ಅದಾದಮೇಲೆ ಅಂದಂಗೆ PUBG ಅಂಕಲ್ ನೆನಪಾತ್ರಿ. ಈಗ ನಮ್ಮ ಬ್ಯಾಟಲ್ ಗ್ರೌಂಡ್ಸ್ ಆಡ್ತಾರೆ ಜನ. ದಟ್ ಏನಾಗ್ತೈತಿ ಅಂದ್ರೆ, ನೀವು ಮದುವೆ ಆಗಿದ್ದೀರ ಅಂದ್ರೆ ನಿಮ್ಮ ಹೆಂಡತಿ ಒಂದು ಏನದು S Pen ಅಂತರೂ ಅಲ್ಲ, ಮನ್ಯಾಗ ಕಸವರ್ಗಿ ತೊಗೊಂಡು ಬೆನ್ನತ್ತಾಳು. ಯಾಕಂತೀರಿ? ಏನಕ್ಕಂತಂದ್ರೆ ನೀವು ಬ್ಯಾಟ್ರಿ ಅನಾಹುತ ಐತಿ. 5000 mAh ಬ್ಯಾಟ್ರಿ ಐತಿ. ನೀವು ಪಟ್ಟ ಗೇಮ್ ಆಡ್ಕೋತ ಕೂತ್ರು ಬ್ಯಾಟ್ರಿ ಖಾಲಿ ಆಗೋದನ್ನೇ ಇಲ್ಲ. ಎನಿವೇಸ್ ಹಂಗಂತೇಳಿ ಫುಲ್ ಡೇ ಆಡಬೇಡ್ರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದ್ರೆ ಝೂಮು ಮಾರಾಯ. ಇಲ್ಲಿ ಕೂತ್ನಿ ಅಲ್ಲಿ ಆ ಹುಡುಗಿ ಯಾರಿಗೆ ಕಣ್ಣು ಹೊಡೆದ್ಲು ಅನ್ನೋದು ನೋಡ್ಬೋದು ನೀವು. 20x ಅಂತ, 30x ಅಂತ, 100x ಅಂತ. ನಮ್ಮ ಟೈಮ್ನಾಗ 1x ಝೂಮ್ ಬಂದಿರು ಭಾರಿ ಇರ್ತಿತ್ತು. 100x ಝೂಮ್ ಕೊಟ್ಟಾನೋ ಮಾರಾಯ. ಅದಕ್ಕೆ ತೋ ನೋಡೋಣ ಅಂತ ನಮ್ಮ ಮಮ್ಮಿ ಮ್ಯಾಲೆ ಕಾಲೇಜ್ ಐತೆ. ಸೊ ಯಾರು ಹುಡುಗಾರು ಕಾತಾರ ಝೂಮ್ ಮಾಡಿ ನೋಡ್ತೀನಿ. ಐಶ್ವರ್ಯ ಕ್ಯಾಮ್ರಾ ಏನು ಕೂತು ಮಾಡತ್ತ. ಕ್ಯಾಮ್ರಾ ಕೂಡ ನೀವು ನೋಡ್ಬೋದು ಸ್ಟೆಬಿಲಿಟಿ, ಬ್ಯಾಕ್ ಕ್ಯಾಮ್ರಾ ಸ್ಟೆಬಿಲಿಟಿ ಚೆನ್ನಾಗೈತಿ. ಇವಾಗ ಫಾಸ್ಟಾಗಿ ಓಡೋಣಂತ ನೋಡ್ರಿ, ಸ್ಟೇಬಲ್ ಆಗಿ ಬಂತಲ್ಲ. ಇವಾಗ ಇದು ನಾರ್ಮಲ್, ಇದು 3x ಝೂಮ್ ಕೂಡ ವಿಡಿಯೋ ಮಾಡ್ಬೋದು ನೀವು. 10x ಝೂಮ್ ಮಾಡಿ ಈ ರೀತಿ 10x ನಾ ಎಷ್ಟು ದೂರ ನಿಂತೇನಂತ ನಿಮ್ಗೆ ತೋರಿಸ್ಬೇಕಂದ್ರೆ ನೋಡಿ, ಎಷ್ಟು ದೂರ ನಿಂತೇನೆ ನಾನು. ಸೊ ಕ್ಯಾಮ್ರಾ ಇಸ್ ಪ್ರಿಟಿ ಗುಡ್. So that is it guys, that was it with full ಖತರ್ನಾಕ್ ತಿರ್ವ್ಯಾಡಿ ಲೆಂದಿ ರಿವ್ಯೂ. ಸೊ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಆಗಿ ನಾನು ನಿಮ್ಗೆ ಹೇಳೇನಿ. ಬಟ್ ಯಾವ ಫೋನ್ ತೊಗೋಬೇಕು, ಹೆಂಗೆ ತೊಗೋಬೇಕು, ಕಂಪ್ಯಾರಿಸನ್ ವೀಡಿಯೋಸ್ ಬೇಕಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಹೇಳಕ್ಕೆ ಮರಿಬೇಡ್ರಿ. ಸೊ ದಿಸ್ ಈಸ್ ಆರ್ ಫಸ್ಟ್ ವಿಡಿಯೋ. ಸೊ ಫಸ್ಟ್ ವಿಡಿಯೋ ಧಮಾಕೆದಾರ ಆಗಲಿ ಅಂತ ಫುಲ್ ಸೆಟಪ್ ಕೂಡ ಸೂಪರಾಗಿ ಮಾಡಿದ್ದೀವಿ. ಆಮೇಲೆ ಮೊಬೈಲ್ ಕೂಡ
ಫ್ಲ್ಯಾಗ್ಶಿಪ್ ಫೋನ್ಸ್ ಇದೆ S22 ಅಲ್ಟ್ರಾನ ತೊಗೊಂಬಂದ್ಬಿಟ್ಟೇವಿ. ಸೊ ನಿಮಗೆ ಯಾವ್ಯಾವ ಮೊಬೈಲ್ ಅನ್ಬಾಕ್ಸಿಂಗ್ ನೋಡ್ಬೇಕು ಅನ್ನೋದು ಆಸೆ ಐತಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹೇಳ್ರಿ. ಆಮೇಲೆ ಮತ್ತು ಯಾವ್ಯಾವ ಗ್ಯಾಜೆಟ್ಸ್ ಅನ್ಬಾಕ್ಸಿಂಗ್ ಅಥವಾ ನಿಮ್ಮ ಆಕಾಶ್ ಪುಟ್ಟಿ ಅಣ್ಣ ವ್ಲಾಗ್ ಮಾಡೋಕೆ ಯಾವ ಕ್ಯಾಮರಾ ಯೂಸ್ ಮಾಡ್ತಾನೆ ಅನ್ನೋದು ಬೇಕು, ಯಾವ ಮೈಕ್ ಯೂಸ್ ಮಾಡ್ತಾನೆ ಅನ್ನೋದು ಬೇಕು, ತಿರ್ವ್ಯಾಡಿಲ್ಲ ನೋಡ್ರಿ ಎಲ್ಲ ಗ್ಯಾಜೆಟ್ಸ್ ಅದಾವು. ಅನ್ಬಾಕ್ಸಿಂಗು ರಿವ್ಯೂ ಮಾಡೋಣ. ಸೊ ಚಾನಲ್ಗೆ ಹೊಸದಾಗಿದ್ದೀರಿ ಅಂತ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡ್ರಿ ಅಂತ ಹೇಳ್ತಾ ಈ ಟೆಕ್ ವ್ಲಾಗನ್ನು ಇವತ್ತು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮಗದೊಂದು ಸೂಪರ್ ಸುಪ್ರೀಮ್ ಆದ ಟೆಕ್ ವ್ಲಾಗಲ್ಲಿ ಅಥವಾ ಟೆಕ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್, ಸರ್ವೇ ಜನ ಸುಖಿನೋ ಭವಂತು, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಬಾಯ್.